ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಏರ್ ಇಂಡಿಯಾ ಆರ್ಡರ್ಸ್ ರೆಕಾರ್ಡ್ 500 ಜೆಟ್ಸ್. ಏರ್ ಇಂಡಿಯಾ ಒಂದು ಡೀಲನ್ನು ಸೈನ್ ಮಾಡಿದ್ದಾರೆ. 500 ನ್ಯೂ ಪ್ಲೇನನ್ನು ಆರ್ಡರ್ ಮಾಡಲಿಕ್ಕೆ ಹಾಗೂ ಡೆಲಿವರಿ ತಗೊಳ್ಳಿಕ್ಕೆ. ಅಪ್ರಾಕ್ಸಿಮೇಟ್ಲಿ ಟೋಟಲ್ ಕಾಸ್ಟು ಈ ಪ್ಲೇನ್ಸ್ ಇದು 8 ಲಕ್ಷ ಕೋಟಿ. ಇದು ಒನ್ ಆಫ್ ದ ಲಾರ್ಜೆಸ್ಟ್ ಆರ್ಡರ್ಸ್ ಇನ್ ಏವಿಯೇಷನ್ ಹಿಸ್ಟ್ರಿ ಆಗುತ್ತೆ. ಇದರಲ್ಲಿ 250 ಪ್ಲೇನು ಏರ್ಬಸ್ ಕಂಪ್ನಿಯಿಂದ ತಗೊಳ್ತಾರೆ ಹಾಗೂ ಇನ್ನೊಂದು 250 ಪ್ಲೇನು ಬೋಯಿಂಗ್ ಕಂಪ್ನಿಯಿಂದ ತಗೊಳ್ತಾರೆ. ಈ ಪ್ಲೇನ್ಸು ಸುಮಾರು ವರ್ಷ ಆಗ್ತದೆ ಡೆಲಿವರ್ ಮಾಡಲಿಕ್ಕೆ. ಯಾಕಂದರೆ ಪ್ಲೇನ್ ಮ್ಯಾನುಫ್ಯಾಕ್ಚರಿಂಗ್ ತುಂಬ ಕಷ್ಟದಾದ ಒಂದು ವಿಚಾರ ಹಾಗೂ ಅಷ್ಟು ಲೆವೆಲಲ್ಲಿ ಕೆಪಾಸಿಟಿ ಇರೋದಿಲ್ಲ. ಇದರಿಂದ ಏರ್ ಇಂಡಿಯಾಗೆ ಹೇಗೆ ಬೆನಿಫಿಟ್ ಆಗುತ್ತೆ ಅಂದರೆ, ಡೊಮೆಸ್ಟಿಕ್ ಹಾಗೂ ಇಂಟರ್ನ್ಯಾಷನಲ್ ರೂಟ್ಸಲ್ಲಿ ಮಾರ್ಕೆಟ್ ಶೇರ್ ಜಾಸ್ತಿ ಆಗುತ್ತೆ. ಯಾಕಂದರೆ ಜಾಸ್ತಿ ಫ್ಲೈಟ್ಸ್ ಇರುವಾಗ ಜಾಸ್ತಿ ಜನ ತಗೊಳ್ಳೋಕ್ಕೆ ಕೆಪಾಸಿಟಿ ಇರುತ್ತೆ ಅವರಿಗೆ. ನ್ಯೂಸ್ ನಂಬರ್ 2, LIC ನಾಟ್ ಥಿಂಕಿಂಗ್ ಆಫ್ ಇನ್ವೆಸ್ಟಿಂಗ್ ಫರ್ದರ್ ಇನ್ ಅದಾನಿ ಗ್ರೂಪ್. LIC ಅದಾನಿ ಗ್ರೂಪ್ ಶೇರ್ಸಲ್ಲಿ ಸುಮಾರು ದುಡ್ಡು ಇನ್ವೆಸ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ 50,000 crores ಇನ್ವೆಸ್ಟ್ಮೆಂಟ್ ಇದೆ. ಈಗ ಅವರು ಅನೌನ್ಸ್ಮೆಂಟ್ ಮಾಡಿದರೆ ಫರ್ದರ್ ಯಾವ ಇನ್ವೆಸ್ಟ್ಮೆಂಟು ಅದಾನಿ ಗ್ರೂಪ್ ಕಂಪ್ನೀಸಲ್ಲಿ ಸದ್ಯಕ್ಕೆ ಮಾಡೋದಿಲ್ಲ ಅಂತ. ಅದಾನಿ ಗ್ರೂಪ್ ಶೇರ್ಸ್ದು ರೇಟ್ ಕಮ್ಮಿ ಇದ್ದರೂ ಅವರು ಇನ್ನೂ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ದಾರೆ. LIC ಆ್ಯಕ್ಚುಲಿ ಅದಾನಿ ಎಂಟರ್ಪ್ರೈಸಸ್ FPOಗೂ ಸಬ್ಸ್ಕ್ರೈಬ್ ಮಾಡಿದರು, ಆದರೆ ಅದು ಕ್ಯಾನ್ಸಲ್ ಆಯಿತು. ಈಗ ಆ ರೇಟಿಂದ ಆಲ್ಮೋಸ್ಟ್ 40% ಕಮ್ಮಿ ಇದೆ. ಬಟ್ ಈಗ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ರೆಡಿ ಇಲ್ಲ. ಆವಾಗ ರೆಡಿ ಇದ್ದರು ಜಸ್ಟ್ ಬಿಫೋರ್ ಆ ಹಿಂಡನ್ಬರ್ಗ್ ರಿಪೋರ್ಟ್ ಬರೋ ಮುಂಚೆ. ಹಾಗೂ ಅವ್ರು ಏನು ಹೇಳಿದ್ದಾರೆ ಅಂದರೆ, ಅದಾನಿ ಗ್ರೂಪ್ ಸ್ಟಾಕ್ಸನ್ನು ರಿವ್ಯೂ ಮಾಡ್ತಾ ಇರ್ತಾರೆ, ಮಾನಿಟರ್ ಮಾಡ್ತಾ ಇರ್ತಾರೆ, ಮತ್ತೆ ಏನು ಡಿಸಿಷನ್ ತೊಗೋಬೇಕಂತ ಮತ್ತೆ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್ಲು. ರೇಟ್ ಚೆನ್ನಾಗಿರುವಾಗ ಇನ್ವೆಸ್ಟ್ ಮಾಡ್ತಿದ್ರು, ಈಗ ರೇಟ್ ಕಮ್ಮಿ ಆದಮೇಲೆ ಅವರಿಗೆ ಸ್ವಲ್ಪ ಡೌಟ್ ಆಗಿದೆ ಫರ್ದರ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಇಲ್ವಾ ಅಂತ. ಈ ಎಲ್ಲ ಫ್ಯಾಕ್ಟ್ಸು ಏನು ಅದಾನಿ ಗ್ರೂಪ್ ಬಗ್ಗೆ ಆ ರಿಪೋರ್ಟ್ ಬಂದಿರಲಿ ಎಲ್ಲನೂ ಗೊತ್ತಿತ್ತು ಎಲ್ಲರಿಗೂ. ಆದ್ರೂ ಈಗ LIC ಸ್ವಲ್ಪ ಹೆಸಿಟೇಟ್ ಮಾಡ್ತಾ ಇದ್ದಾರೆ ಇನ್ವೆಸ್ಟ್ ಮಾಡೋಕ್ಕೆ. ನ್ಯೂಸ್ ನಂಬರ್ 3, ಪಾಕಿಸ್ತಾನ್ ಇನ್ಫ್ಲೇಷನ್ ಅಟ್ 48-year ಹೈ. ಪಾಕಿಸ್ತಾನಲ್ಲಿ ಇನ್ಫ್ಲೇಷನ್ ತುಂಬ ಹೈ ಆಗಿ 48-year ಹೈ ರೀಚ್ ಆಗಿದೆ. ಜನ ಎಲ್ಲ ರೋಡಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರಂತೆ ಎಕನಾಮಿಕ್ ಹಾಗೂ ಪೊಲಿಟಿಕಲ್ ಕ್ರೈಸಿಸ್ ಬಗ್ಗೆ. ಹಾಗೂ ಪಾಕಿಸ್ತಾನ ವೇರಿಯಸ್ ಇನ್ಸ್ಟಿಟ್ಯೂಷನ್ಸಿಂದ ಮತ್ತು ಕಂಟ್ರೀಸಿಂದ ಏನು ದುಡ್ಡು ತಗೊಂಡಿದ್ರು ಅದನ್ನು ಕೊಡಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ. ಆಲ್ಮೋಸ್ಟ್ ಕೊಡಲಿಕ್ಕೆ ಆಗ್ತಾ ಇಲ್ಲ. ಆಲ್ಮೋಸ್ಟ್ ಈ ಸಿಚುವೇಶನ್ನು ಶ್ರೀಲಂಕಾ ಹಾಗೂ ವೆನೆಜುವೆಲಾ ಅಲ್ಲಿ ಆಗಿತ್ತು, ಅದೇ ಥರ ಆಗ್ತಾ ಇದೆ. ನಿಮಗೆ ನೆನಪಿದೆ ಶ್ರೀಲಂಕಾದಲ್ಲಿ ಲಾಸ್ಟ್ ಇಯರಲ್ಲಿ ಯಾವ ಥರ ಕ್ರೈಸಿಸ್ ಆಗಿ ಅವರ ಪ್ರೆಸಿಡೆಂಟೇ ದೇಶ ಬಿಟ್ಟು ಹೋದರು. ಅದೇ ಥರ ಪಾಕಿಸ್ತಾನಲ್ಲೂ ದೊಡ್ಡ ಪ್ರಾಬ್ಲಮ್ ಆಗ್ತಾ ಇದೆ, ಫೈನಾನ್ಷಿಯಲ್ ಕ್ರೈಸಿಸ್ ಆಗ್ತಾ ಇದೆ. ನ್ಯೂಸ್ ನಂಬರ್ 4, ಮೂಡೀಸ್ ಚೇಂಜಸ್ ಔಟ್ಲುಕ್ ಆನ್ ಅದಾನಿ ಗ್ರೂಪ್ ಫರ್ಮ್ಸ್. ಮೂಡಿ ಇನ್ವೆಸ್ಟರ್ ಸರ್ವಿಸಸ್ಸು ಕೆಲವು ಅದಾನಿ ಕಂಪ್ನೀಸನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಸ್ಟೇಬಲಿಂದ ನೆಗೆಟಿವ್ ರೇಟಿಂಗ್ ಕೊಟ್ಟಿದ್ದಾರೆ. ಅದಾನಿ ಗ್ರೀನ್ ಎನರ್ಜಿ ಹಾಗೂ ಅದಾನಿ ಟ್ರಾನ್ಸ್ಮಿಷನ್ ಈ ಥರ ಡೌನ್ಗ್ರೇಡ್ ಮಾಡಿದ್ದಾರೆ. ಹಾಗೂ ಇದು ಯಾಕೆ ಡೌನ್ಗ್ರೇಡ್ ಮಾಡಿದ್ದಾರೆ ಅಂದರೆ, ಅವರು ಸದ್ಯಕ್ಕೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಲಿಕ್ಕೆ ಕೆಪಾಸಿಟಿ ಕಮ್ಮಿ ಆಗ್ಬೋದು. ಯಾಕಂದರೆ ಸುಮಾರು ಕ್ರೈಸಿಸಿಂದ ಹೊಸ ದುಡ್ಡು ಬೇರೆಯವರಿಂದ ತಗೊಂಡು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಅಂತ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಸುಪ್ರೀಂ ಕೋರ್ಟ್ ಅವರು ಅಬ್ಸರ್ವ್ ಮಾಡಿದರೆ ಸ್ಟಾಕ್ ಮಾರ್ಕೆಟಲ್ಲಿ ಬರೀ ದೊಡ್ಡ ಇನ್ವೆಸ್ಟರ್ಸ್ ಮಾತ್ರ ಅಲ್ಲ, ಈವನ್ ಮಿಡಲ್ ಕ್ಲಾಸು ರಿಟೇಲ್ ಇನ್ವೆಸ್ಟರ್ಸು ಸುಮಾರು ಜನ ದುಡ್ಡು ಹಾಕ್ತಾರೆ. ಸೊ ಅವರ ದುಡ್ಡು ಆದಷ್ಟು ಸೇಫ್ಟಿ ಇರಬೇಕು ಅಂತ ಸೆಬಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ನೀವು ಏನಾದರೂ ರೂಲ್ಸನ್ನು ಚೇಂಜ್ ಮಾಡಬೇಕು, ಏನಾದರೂ ಬೇರೆ ಸ್ಟ್ರಿಕ್ಟಾಗಿ ರೆಗ್ಯುಲೇಷನ್ಸ್ ಹಾಕಬೇಕಂದ್ರೆ ಹಾಕಿ. ಸೊ ರಿಟೇಲ್ ಇನ್ವೆಸ್ಟರ್ಸ್ ದುಡ್ಡು ಜಾಸ್ತಿ ಸೇಫ್ ಆಗಿರ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ ಅಂತ. ಇದು ಯಾಕೆ ಈ ಥರ ಕಮೆಂಟ್ ಮಾಡಿದ್ದಾರೆ ಅಂದರೆ, ಅದಾನಿ ಗ್ರೂಪದ ಅಗೇನ್ಸ್ಟ್ ಒಂದು ರಿಪೋರ್ಟ್ ಬಂದಮೇಲೆ ತುಂಬ ಲಾಸ್ ಆಗಿದೆ ಇನ್ವೆಸ್ಟರ್ಸಿಗೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಚೆನ್ನಾಗಿದ್ದರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.